ಇದು ಬರಗಾಲ ಟೈಮ್ನಾಗ ರೀ ಇದು ಏನದ ಇದು ದನ ಕರಿಗೆ ಎಲ್ಲ ಅನುಕೂಲ ರೀ. ಇದು ಮಳಮಂಡಿ. ಮಳಮಂಡಿ ಅಂದ್ರೆ ಬರಗಾಲ ಟೈಮಿನಾಗ ಜ್ವಾಳ ಅದು ಬರಗಾಲ ಬಿದ್ದ ಟೈಮಿನಾಗ ಜ್ವಾಳ ಇಲ್ಲದಾಗ ಜನಗಳೆಲ್ಲ ಇದು ಊಟ ಮಾಡ್ಯಾರ. ಇದು ದಾಣಿ ಮರಗುಂಡ ಆದಂಗ ದಾಣಿ ಆಗ್ತಾರ ಸರ್. ಇದು ಮರಗುಂಡ ದಾಣಿ ಆಗಿ ಇದು ಏನದ ಮುಂದ ಬೀಸಿ ಅದ್ರಾಗ ಥೋಡೆ ಜ್ವಾಳದಾಗ ಕಲಸ್ಕೊಂಡು ಊಟ ಮಾಡಿದ ಇದು ಗಿಡ ರೀ. ಇದು ಎಲ್ ಬೇಕಲ್ಲ ಹುಡ್ತಾವ ಅಥವಾ ಅಲ್ಲಿ ಹುಡ್ತಾವ್ರಿ ಸರ್. ಈಗ ಏನಾಗೈತ್ರಿ ಈಗ ಎಣ್ಣೆಗೆ ಅದಕ್ಕ DAP ಏನು ಈಗೆಲ್ಲ ಕಡಿಮೆ ಆಗ್ಬಿಟ್ಟದ್ರಿ ಇದು. ಅವಾಗ ಮೊದಲ ಬಾಳ ಇರ್ತಿತ್ರಿ ಇದು. ಎಲ್ಲಾ ಹೊಲಗೊಳದಾಗೆಲ್ಲ ಬಾಳ ಇರ್ತಿತ್ರಿ ಇದು. ಯಾವಾಗ ಬರ್ತಾವ ಇವು ಮುಂದೆ ಇನ್ನೊಂದು ಈಗ ಎಷ್ಟ್ ತಿಂಗಳೈತ್ರಿ ನಾವು ಇದು ಎಲ್ಲ ಮಳೆಗಾಲದಿಂದ ಈ ಕಡೆ ಈಗ ಇನ್ನೊಂದು 2-3 ತಿಂಗಳದ ಬರ್ತಾವ ನೋಡ್ರಿ ಸರ್. ಆಯ್ತು. ನವಣಿ ಹಾಕ್ತಿದ್ರು, ಬರಗ ಹಾಕ್ತಿದ್ರಿ. ಅವು ನವಣಿ ಬಿಟ್ಟಾರ, ಬರಗ್ ಬಿಟ್ಟಾರ. ಆಯ್ತು ಇಂಥವೆಲ್ಲ ಹಿಂಗ ಅವಾಗೆಲ್ಲ ಇದಿಷ್ಟು ನೀರ್ ಹಿಡಿತದಲ್ರಿ. ಇದು ತೆಗ್ಗದಾಗ ನೀರ್ ನಿಂದಿರ್ತದ ಅಂದ್ರ ಅವಾಗ ಏನ್ ಮಾಡ್ತಿದ್ರಿ, ಇದು ನೀರ್ ನಿಂದಿರ್ತದ ಇದು ಮತ್ತೆ ಬೇರೆ ಬೆಳಿ ತೊಗರಿ ಅದು ಆಗಲ್ಲ ಅಂತ ಹೇಳಿ ಏನ್ ಮಾಡ್ತೀರಿ, ಕವಳಿ ಬಿತ್ತಿರ್ತೀವಿ ಸರ್. ಇದನ್ನ ನೀರ್ ಇದ್ರೂ ನೀರಾಗ ಕವಳಿ ಆಗ್ತದೆ. ಅದು ಇದ್ರದ್ದು ವಿಶೇಷ ಏನು? ಇದ್ರ ವಿಶೇಷ ಅದೇ ಇದು ಮಳಮಂಡಿ ಮಳಮಂಡಿದು ಇದು ದನ ಕರುಗಳಿಗೆ ಚಲೋ ರೀ. ಇದು ತಿನ್ನಕ್ಕೆ ಅದು ಬೇರು ಇದ್ರ ಬೇರಿಂದ ನಮಗ ಅಷ್ಟು ಅನುಭವ ಇಲ್ರಿ ಸರ್. ಇದು ಮಳಮಂಡಿ ಗಿಡ ಏನದ ದನ ಕರುಗಳು ಇದು ಕಾಯಿ ಆದಾಗ ಮಾತ್ರ ಚಲೋ ತಿಂತಾವ್ರಿ. ಈಗ ತಿನ್ನಲ್ರಿ. ಇದು ಏನ್ ದಾಣಿ ಆತಲ್ರಿ, ದಾಣಿ ಆದಾಗ ಅದಕ್ಕೆ ಏನು ರುಚಿ ಇರ್ತದ್ರಿ, ಪೂರ ಎಲ್ಲ ದನಗಳು ತಿಂದು ಬಿಡ್ತಾವ್ರಿ. ಬರಗಾಲ ಟೈಮ್ನಾಗ ಇದು ಊಟ ದಾಣಿ ಮಾಡ್ಕೊಂಡು ಇವು ಎಲ್ಲ ಸಿಗ್ಲಾರ್ದಾಗ ಇವು ಜ್ವಾಳದಾಗ ಹಾಕಿ ಬಿಸ್ಕೊಂಡು ಉಂಡಾರ್ರಿ ಬರಗಾಲದಾಗ. ಎಲ್ಲ ಹೊಲದಾಗೆಲ್ಲ ಎಲ್ಲ ಹೊಲಗೊಳದಾಗ ಇರ್ತೀರಿ ಸರ್ ಇವು. ಈಗ ಎಣ್ಣಿ ಇವು ಏನು ಸರ್ಕಾರಿ ಗೊಬ್ಬರ ಬಂದ ಬಳಕ ಇವೆಲ್ಲ ಕೆಲವೊಂದು ಬೆಳವಣಿಗೆ ಕಮ್ಮಿ ಆಗ್ಯದ್ರಿ. ಮತ್ ಈಗ ಹೆಂಗ ಇಲ್ಲಿ ಹುಟ್ಟುದು ನಂಬಲ್ಲಿ? ಇಲ್ಲಿ ಹೆಂಗ್ ಬಂದವು ಈಗ ಇಷ್ಟು ಜಾಗದಾಗ ಇದು ನಾವು ಏನೋ ಇದು ಮಾಡಿಲ್ಲಲ್ರಿ, ಗಳೆ ಹೊಡೆದಿಲ್ಲ, ಏನೂ ಮಾಡಿಲ್ಲ. ಅವಾಗೆಲ್ಲ ಅತಿ ಮಳೆಗಾಲ ರೀ. ಈಗೆಲ್ಲ ಮಳೆಗಾಲ, ಅವಾಗ ಅತಿ ಮಳೆಗಾಲ. ಹಿಂಗೆ ಒಮ್ಮೆ ಹೆಚ್ಚಾಗೋದು ಮಳೆ, ಒಮ್ಮೆ ಕಮ್ಮಿ ಆಗೋದು. ಹಿಂಗಾಗಿ ಹಿಂಗ ಬೆಳೆ ಲಾಸ್. ಈಗ ನೋಡ್ರಿ ರೈತರು ಏನ್ ಮಾಡ್ಬೇಕ್ರಿ, ಈಗ ಹಿಂಗ ಎಲ್ಲ ಜಿತಿ ಹಿಡ್ಕೊಂಡು ಮಳಿ ಹೆಚ್ಚ ಆಯ್ತಂದ್ರ ತಾಳಲ್ಲ, ಕಡಿಮೆ ಆದ್ರೂ ತಾಳಲ್ರಿ. ಈ ರೈತರು ಏನ್ ಮಾಡದ್ರಿ, ಈಗ ಇಷ್ಟು ಇದು ತೊಗರಿ ಹೋಯ್ತ್ರಿ ಈಗ ನೀರ್ ಹಿಡಿದು. ಈಗ ಏನ್ ಮಾಡದ್ರಿ ಮತ್ತೆ ಎದ್ರಿ ಅಲ್ರಿ ರೈತರಿಗೆ. ಮಳಿ ಹೆಚ್ಚನು ಬರ್ತದ, ಕಮ್ಮನು ಬರ್ತದ. ಇಲ್ಲ ಹೋಯ್ತು ಅಂದ್ರ ಆ ಕಡೆ 2 ತಿಂಗಳ ಗಟ್ಲೆ 2 ತಿಂಗಳ ಮಳಿ ಆ ಕಡೆ ಹೋಗೋದು. ಬಂತು ಅದ್ರಾಗೆ ಪೂರಾ ಏನಮನ ಮಾಡಿಬಿಡ್ತದ. ಏನಾದ್ರಿ ಯಾಕೆ ಆಗ್ತದ ಏನ್ ಸುದ್ದಿ ರೀ. ಅವಾಗ ಹಿಂದಕ್ಕ ಕಾಲದ ಮಳಿ ಬೆಳಿ ಎಲ್ಲ ಅನುಕೂಲ ಇರ್ತಿತ್ರಿ. ಈಗ ಎದ್ರ ಸಲ್ಯಾಕ ಬರ್ಲಾಗ್ಯದ ಮಳಿ, ಭಗವಂತಗೆ ಗೊತ್ತ್ರಿ ಅದು. ಇದೆಲ್ಲ ಪೂರಾ ಹೊಲದಾಗೆಲ್ಲ ಇರ್ತಾವಂತೀರಿ? ಎಲ್ಲ ಹೊಲದಾಗ ಇರ್ತಿತ್ರಿ. ಇದು ಮಳಮಂಡಿ. ಅದು ಇನ್ನೊಂದು ಬಂತಕ್ ಅಂತ ಹೇಳಿ ಬರ್ತಾರೆ. ಅದು ಅದರ ಹೆಸರು ಬಂತಕ್. ಇದೇ ನಮನ ಇರ್ತಾರೆ. ಅದು ಎಲ್ಲಿ ಇಲ್ರಿ, ಒಂದ್ ಗಿಡನೂ ಇಲ್ಲ ನೋಡ್ರಿ. ಅವಾಗ ಅದು ಬಾಳ ಬೆಳಿತಿತ್ರಿ. ಇದೇ ಸಿಸ್ಟಮ್ ಬರ್ತಾರೆ. ಅದು ಅಂದ್ರೆ ದಾಣಿ ಪಿಣಿ ಆಗಲ್ರಿ ಅದು. ಅದು ಬೆಳಸದಿಂದ ತಾನೇ ಹುಟ್ಟುತ್ತೀವ್ರಿ. ಅವು ಬೆಳಸಲಕ್ಕ ಏನ್ ಬೀಜ ಮಾಡಿ ಇವು ಹಾಕದಲ್ರಿ. ಇವು ತಾನೇ ಬೀಜ ಇದು ಎಲ್ಲ ಆಗಿ ಇದು ನೆಲಕ್ಕೆ ಉದ್ರದ್ರಿ. ಮುಂದೆ ಮಳೆಗಾಲ ಬಂದಾಗ ಇವು ನಾಟ್ಕೊಂಡ್ ಬಿಡವ್ರಿ. ಮಳೆಗಾಲದಾಗ ಅಷ್ಟೇ ಬರ್ತದೆ. ಮಳೆಗಾಲದಾಗ ಅಷ್ಟೇ ಬರ್ತಾವ್ರಿ ಇದು. ಮಳೆಗಾಲದಾಗ ಇದು ಮಳಮಂಡಿ ಏನದ, ಮಳಿ ಬಂದಾಗ ಬೀಜ ಎಲ್ಲ ಉದುರಿ ಬಿಡ್ತಾವಲ್ರಿ. ಉದ್ರದಾಗ ಬೆಳಿ ಬರ್ತಾರ. ಈಗ ಬರೇ ಎಲ್ಲ ಬದುದಾಗ ಅಟ್ಟೆ ಬರ್ಲಾಗ. ಬದುದಾಗ ಅಟ್ಟೆ ಅಲ್ಲಿ ಇಲ್ಲಿ ಇದು ಮಾಡ್ದಲ್ಲಿ ಕೆಲವೊಂದ್ ಜಾಕ್ ಹೇಳ್ತಾರ, ಕೆಲವ್ ಜಾಕ್ ಇರಲ್ರಿ. ಈ ಬದುದಾಗ ಯಾಕೆ ಬರ್ಲಾಗತ್ತಂದ್ರ ಬದುದಾಗ ಯಾರು ಹುಲ್ಲಿನ ಎಣ್ಣೆ ಹೊಡೆಯಲ್ಲ. ಹೊಡಿ ಸಲ್ಯಾಕ ಇದು ಬೆಳ್ದಾವ್ರಿ. ಇವ್ ನಡಬರ್ಕೆಲ್ಲ ಎಣ್ಣೆ ಹೊಡ್ಯಾರ್ಲಿಂತ ಇದೇನ್ ತೊಗರಿ ಬೆಳೆ ಹಿಡ್ಕೊಂಡು ಎಲ್ಲ ಏನ್ ಸುಳಿ ಇಲ್ಲಾರ್ದ ಏನ್ ಇರ್ತದ
ಅಷ್ಟಕ್ಕೆಲ್ಲ ರೈತರಿಗೆ ಅನುಕೂಲ ಆಗ್ಯದ ನೋಡ್ರಿ ಎಣ್ಣೆ ಹ್ಮ್ ಎಣ್ಣೆ ಬಂದ್ಮೇಲೆ. ಹ್ಮ್ ಹ್ಮ್ ಏನ್ ಅನುಕೂಲ ಆಗ್ಯದ? ಈಗ ಬೆಳಿ ಈಗ ಹೆಚ್ಚಿಗೆ ಬೆಳಿಲತ್ತಾರ ಇದು ಎಣ್ಣೆ ಬಂದ್ಮೇಲೆ ಸವಲತ್ತು ಲಾಗೋಡಿ ಕಮ್ಮಿ ಬರ್ಲತ್ತದ ಎಣ್ಣೆ ಹೊಡ್ಯೋದು ಅದ್ರ ಮ್ಯಾಗೆ ಬೆಳಿ ಚಲೋ ಬರ್ಲಾಕತ್ತಾವ್ರಿ ಈಗ. ಯಾವ ಎಣ್ಣೆ ಹೊಡೆದ್ರಿ? ಇವು ಹುಲ್ಲು ಎಣ್ಣೆ ರೀ ಇದು ಬೆಳಿಗ್ಗೆ ಹುಲ್ಲು ಸಾಯದ್ರಿ. ನಿಮ್ ಲೆಕ್ಕದ ಪ್ರಕಾರ ಹುಲ್ಲಿನ ಎಣ್ಣೆ ಹೊಡೆದ್ರೆ ಚಲೋನಾ? ಆ ಬೆಳಿಗರೆ ಈಗರೆ ಚಲೋನೆ ಕಾಣಕತ್ತದ್ರಿ. ಆಮೇಲೆ ಭೂಮಿ ಸತ್ತೋದ್ಮೇಲೆ ಭೂಮಿ ಮುಂದೆ ಆಗದೆ ಈಗ ಹ್ಯಾಂಗ ನಡ್ದದ ಹಂಗ ನಡ್ದರಿ ಜನ. ಹೌದ್ ಮತ್ ಮುಂದ್ ಮಕ್ಳಿಗೆ ಏನ್ ಬಿಟ್ಟು ಹೋಗ್ತೀರಿ? ಮುಂದ್ ಮಕ್ಕಳಿಗೆ ಅದು ಈಗ ಅದು ಎಲ್ಲಿ ಗೊತ್ತಾಗ್ತದ್ರಿ ಅದು. ಈಗ ಸದ್ಯಕ್ಕೆ ಒಂದು ಬೆಳಿಲಾಗತ್ತದ ಈಗ ನಡ್ದದ ಮಾಡ್ಕೋತ ಹೊಂಟಾರ್ರಿ. ಅಲ್ಲ ಅದು ಮುಂದೆ ಹಿಂಗ ಆಗ್ತದ ಯಾರಿಗ್ ಖೂನದ ಅದು? ಯಾರಿಗ್ ಖುನಲ್ಲ, ಎಲ್ಲರಿಗೂ ಖುನ. ಬೇರೆ ಕಡೆ ಎಲ್ಲಾ ಭೂಮಿ ಹಾಳು ಮಾಡ್ಕೊಂಡ್ ಕೂತವ್ರಲ್ಲ ಹ್ಮ್ ಬೇರೆಯವರು. ಹುಲ್ಲಿನ ಎಣ್ಣೆ ಹೊಡೆದು ಭೂಮಿ ಎಲ್ಲಾ ಹಾಳು ಮಾಡವ್ರೆ. ಹಾ ಮತ್ತೆ ಈಗ ಅವ್ರ ಹೊಲಕ್ ಹೋಗಿ ನೋಡಿದ್ರೆ ಖುನ ಆಗ್ತದ. ಹ್ಮ್ ನೀವು ನಮ್ಮ ಹೊಲದಾಗ ಹಾಳಾದ್ಮೇಲೆ ನೋಡ್ತೀನಿ ಅಂದ್ರೆ ಹೆಂಗ್? ಹ್ಮ್ 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 ಅಂದ್ರೆ ಮತ್ ಮುಂದೆ ಏನ್ ಮಾಡ್ತದ ಖೂನ್ ಇಲ್ರಿ ನಮ್ಗೆ. ಅಲ್ಲಿ ನೀವ್ ಹೇಳೋ ಲೆಕ್ಕ ಏನಂದ್ರೆ ಹುಲ್ಲಿನ ಎಣ್ಣೆ ಹೊಡಿಬೇಕತ್ತೀರಿ. ಹೊಡಿಬೇಕಂತೇನಿಲ್ರಿ, ಆದ್ರೆ ಈಗ ಒಂದು ಸೌಲಭ್ಯ ಕಾಣಕತ್ತ ರೈತರಿಗೆ ಹೊಡ್ಲಾಕತ್ತಾರ ಅಷ್ಟೇ ರೀ. ಅದು ಮುಂದೆ ಏನ್ ಆಗ್ತದ ಅನ್ನೋದು ಖೂನ್ ಇಲ್ಲ. ಹ್ಮ್ ಈ ಸದ್ಯಕ್ಕ ಇದು ಖರ್ಚು ಜರ ಕಡಿಮೆ ತೋರ್ಸಾಕತ್ತದ ರೈತರಿಗೆ ಎಣ್ಣೆ ಹೊಡ್ಯೋದ್ರಲ್ಲಿಂತ. ಇದು ಎಲ್ಲ ಸದಿ ಹೊಡೆಸ್ಬೇಕಾದ್ರೆ ಆಳ ಜಾಸ್ತಿ ತಿಂತದ, ಎಲ್ಲ ಲೇಬರ್ ಶಾರ್ಟೇಜ್ಗಾಗಿ. ಹಿಂಗಾಗಿ ಏನದ ಇದು ಎಣ್ಣೆ ಬಂದ್ ಹಿಡಿದು ಇದಕ್ಕೆ ಇದು ಮಾಡ್ಲಾಕತ್ತಾರೆ. ಎಣ್ಣೆ ಹೊಡೆದ್ಬಿಟ್ರೆ ಆಯ್ತಪ್ಪ ಸುಮ್ಮನೆ ಹೋಗ್ಬಿಡ್ತದ. ಎಲ್ಲಿ ಮತ್ತೆ ಸದಿ ಅದು ಹೊಡ್ಕೊಂತ ಕೂಡೋದು ಎಲ್ಲ ಆಳ ಬಕ್ಕಳ ಹತ್ತವ.